ಹೇಳಿದೆಲ್ಲ ನೆನಪಾಯ್ತಾ? ಹಾಂ, ಒಂದು ನಿಮಿಷ ಅದ್ಯಾವ ಕೆಟ್ಟ ಶಕ್ತಿ ತುಂಬಿತೋ ಏನೋ, ಆರ್ತಿಗೆ ಹೊಡೆದ್ಬಿಟ್ಟೆ. ಜೊತೆಗೆ ಬಾಳಿ ಬದುಕಬೇಕಾದವಳಿಗೆ ಹೇಟಿ ಅಂದ್ಬಿಟ್ಟೆ. I should have stopped her. ಈ 20 ವರ್ಷದಲ್ಲಿ ಇದೇ ಮಾತನ್ನ ಎಷ್ಟೋ ಸಲ ನನ್ನ ಮುಂದೆ ಹೇಳಿದ್ದೀರಾ, ಅತ್ತಿದ್ದೀರಾ. ಮರೆತು ಬಿಡಿ. ನಿಮ್ಮ ಜೊತೆ ಆರ್ಯನು, ಸಾಕ್ಷಿ, ಗಾಯತ್ರಿ ಮೇಡಮ್ ಎಲ್ಲರೂ ಇದ್ದಾರಲ್ವಾ? ಆದರೆ ಮುಖ್ಯವಾಗಿ ನನ್ನ ಜೊತೆ ಯಾರಿರಬೇಕು ಅವರೇ ಇಲ್ವಲ್ಲ. ನೀವು ಹೀಗೆ ಸಂಕಟ ಪಡೋದು ನೋಡಿದ್ರೆ ನನ್ನ ಮನಸ್ಸಿಗೆ ಬೆಂಕಿ ಬಿದ್ದಾಗತ್ತೆ ಸರ್. ನಿಮ್ಮ ತುಂಬ ಕುಟುಂಬ ಒಡೆದು ಹೋಗೋದಕ್ಕೆ ನಾನೇ ಕಾರಣ ಆದ್ನೇನೋ ಅನ್ಸುತ್ತೆ. ನಾನು ಅವಾಗ ನಿಮ್ಮ ಮನೆ ಕೆಲ್ಸಕ್ಕೆ ಬರದೇ ಹೋಗಿದ್ದಿದ್ರೆ ನೀವು ಆರತಿ ಅವರು ಬೇರೆ ಬೇರೆ ಆಗ್ತಾನೆ ಇರಲಿಲ್ವೋ ಏನೋ. ನಂದೇ ತಪ್ಪು ಸರ್. ಇನ್ನೊಬ್ಳದೇ ತಪ್ಪಲ್ಲ, ನಮ್ದೆಲ್ಲರದು ಇದೆ. ನನ್ನ ಆರತಿ ಮಧ್ಯೆ ಇದ್ದ ಜಗಳನ ರಾಕಿ ಅಡ್ವಾಂಟೇಜ್ ಆಗಿ ತಗೊಂಡು ಅವಳ ಆಟದ ಪಾನ್ಗಳಾಗಿ ನಮ್ಮೆಲ್ಲರನ್ನು ಬಳಸ್ಕೊಂಡ್ಳು. ಇಷ್ಟಕ್ಕೆಲ್ಲ ಕಾರಣ ರಾಕಿ. ಎಲ್ಲವನ್ನು ಹಾಳು ಮಾಡಿ ಅವಳು ಹೊರಟೋದ್ಲು. ಆರತಿ, ಆದಿತ್ಯ ಈಗ ಎಲ್ಲಿದ್ದಾರೋ? ಅವ್ರಿಗೆ ನನ್ನ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ನಾಳೆ ಮನೇಲಿ ವರಮಹಾಲಕ್ಷ್ಮಿ. ನೀವು ಈ ಮೂಡ್ನಲ್ಲಿದ್ದರೆ ಕಷ್ಟ ಆಗುತ್ತೆ ಸರ್. ಸಾಕ್ಷಿಗೆ ಫೋನ್ ಮಾಡಿದ್ಯಾ ನಾಳೆ ಬರೋಕೆ? ಹಾಂ, 3 ಸಲ ಕಾಲ್ ಮಾಡಿದ್ದೆ, ಆದರೆ ಅವಳು ಕಾಲ್ ಪಿಕ್ ಮಾಡಲಿಲ್ಲ. ಬಹುಶಃ ಕ್ಲಾಸ್ನಲ್ಲಿರಬೇಕು. ಇನ್ನೊಂದು ಸಲ ಕಾಲ್ ಮಾಡ್ತೀನಿ. ಶೋಭಾ, 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 ನೀನಿನ್ನೂ ಮನೆಯಲ್ಲೇ ಇದೀಯಾ? ಮನೆಯಲ್ಲಿಂದ ಇನ್ನೆಲ್ಲಿರ್ಬೇಕು ನಾನು? ನಿನ್ನ ಮುದ್ದಿನ ಮಗಳು ಆರ್ತಿ ಅವಳು ಮನೆಯಲ್ಲೇ ಇದ್ದಾಳಾ? ಅವಳು ಮನೆಯಲ್ಲೇ ಇದ್ದಾಳೆ. ಯಾಕೆ ಇವತ್ತು ವಿಚಿತ್ರವಾಗಿ ಕೇಳ್ತಾ ಇದ್ದೀರಾ? ಇಡೀ ಬೀದಿನಲ್ಲಿ ನೀವಿಬ್ಬರೇ ಮನೆಯಲ್ಲಿ ಇರೋದು. ಬೀದಿ ಹೆಂಗಸರೆಲ್ಲ ಎಲ್ಲಿಗೆ ಹೋಗಿದ್ದಾರೆ? ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಶೋಭಾ? ಯಾಕೆ ಮರ್ತ್ಬಿಟ್ಯಾ? ಬೇರೆ ಹೆಂಗಸರೆಲ್ಲ ಮಾರ್ಕೆಟ್ನಲ್ಲಿ ಹಣ್ಣು, ಕಾಯಿ, ಅರಶಿನ, ಕುಂಕುಮ, ಬಾಳೆಕಂಬ, ಕಳಸ, ಅದಕ್ಕೆ ಸೀರೆ ಅಂತ ಚೌಕಾಸಿ ಮಾಡ್ತಾ ನಿಂತಿದ್ದಾರೆ. ನೀವಿಬ್ಬರೇ ನಿಧಿ ಕಾಯೋ ನಾಗದೇವತೆಗಳ ಥರ ಮನೆಯಲ್ಲೇ ಕೂತಿದ್ದೀರ. ಹಬ್ಬ ಮಾಡಲ್ವ ಶೋಭಾ? ಏನು ಹೊಸದಾಗಿ ಕೇಳ್ತಾ ಇದ್ದೀರಲ್ಲ ನೀವು? ಆರ್ತಿ ಸೂರ್ಯನ ಬಿಟ್ಟು 20 ವರ್ಷ ಆಯಿತು. ಈ 20 ವರ್ಷದಲ್ಲಿ ಯಾವುದಾದ್ರೂ ಒಂದು ಹಬ್ಬನ ಅವಳು ಮನಸ್ಸಿಂದ ಮಾಡಿದಳ? ಏನೋ ನಾವು ಬಲವಂತ ಮಾಡಿ ಕರೆದ್ರೆ ದೇವ್ರ ಮುಂದೆ ಬಂದು ತಾನು ಒಂದು ಮೂರ್ತಿ ಥರ ಕೂತಿರ್ತಾಳಷ್ಟೆ. ಅವಳಿಗೆ ಬೇಡ ಅಂದರೆ ನೀನು ಹಾಗೆ ಕೂತ್ಬಿಡದ ಶೋಭಾ?
ಅರ್ಪಿತಾ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರೋಣ ಬಾರೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಪೂಜೆಗೆ ಬೇಕಾಗಿರೋ ವಸ್ತು ಎಲ್ಲ ತಗೊಂಡು ಬರೋಣ. ಯಾರಿಗೆ ಫೋನ್ ಮಾಡ್ತಿದ್ಯಾ? ಸಾಕ್ಷಿಗೆ. ಏನ್ ಅರ್ಪಿತಾ ಆಂಟಿ ನಿಮ್ದು? ಬೆಳಗ್ಗೆಯಿಂದ ಯಾಕೆ ಇಷ್ಟೊಂದ್ಸಲ ಫೋನ್ ಮಾಡ್ತಿದ್ದೀರಾ? ಯಾಕೆ ಸಾಕ್ಷಿ, ನಾನು ಫೋನ್ ಮಾಡಿದ್ರೆ ಅಷ್ಟೊಂದು ಬೇಜಾರಾಗತ್ತಾ ನಿಂಗೆ? ನಿಮ್ಮೇಲ್ ಬೇಜಾರಲ್ಲ ಆಂಟಿ, ನಾನೇನೋ ಓದ್ಕೋತಾ ಇರ್ತೀನಿ, ನೀವು ಪದೇ ಪದೇ ಫೋನ್ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ. ಈಗ ಏನ್ ಫೋನ್ ಮಾಡಿದ್ದು ಅಂತ ಹೇಳಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಹಬ್ಬಕ್ಕೆ ನಾನು ಮನೆಗೆ ಬರಬೇಕು ಅಷ್ಟೇ ತಾನೇ. ಇವತ್ತು ಸಾಯಂಕಾಲನೇ ಬರ್ತೀನಿ. ಸರಿ ಸಾಕ್ಷಿ, ಹುಷಾರಾಗಿ ಬಾ. ಶುರು ಮಾಡಿದ್ರ ಬುದ್ಧಿ ಮಾತು, ಈ ವಾರದೆಲ್ಲ ಒಂದೇ ಸಲ ಮುಗಿಸ್ಬಿಡಿ. ಹಲೋ ಸಾಕ್ಷಿ. ಅರ್ಪಿತಾ ಆಂಟಿ, ಇದ್ದಕ್ಕಿದ್ದ ಹಾಗೆ ನಿಮ್ ವಾಯ್ಸ್ ಅಜ್ಜಿ ವಾಯ್ಸ್ ತರ ಆಗ್ಬಿಟ್ಟಿದೆ. ಏ ಕೋತಿ, ನಾನು ನಿಮ್ಮ ಅಜ್ಜಿನೇ ಕಣೆ ಮಾತಾಡ್ತಾ ಇರೋದು. ಅಜ್ಜಿ ನೀವಾ? ಹಾಯ್ ಅಜ್ಜಿ. ಹಾಯ್ ಸಾಕ್ಷಿ. ಅರ್ಪಿತಾ ಆಂಟಿ ಕರೆದ್ರು, ಬರ್ತೀನಿ ಅಂತ ಹೇಳ್ದೆ. ಈಗ ನೀವ್ ಕರೀತಾ ಇದ್ದೀರಾ. ಮನೇಲಿ ಯಾರ್ಯಾರಿದಾರೋ ಎಲ್ರಿಗೂ ಫೋನ್ ಕೊಟ್ಬಿಡಿ, ಎಲ್ರೂ ಒಂದ್ಸಲ ಕರೆದ್ ಬಿಡ್ಲಿ. ಏ ಕಳ್ಳಿ, ನೀನೊಬ್ಳು ಹಬ್ಬಕ್ಕೆ ಬಂದ್ಬಿಟ್ರೆ ಸಾಕೇನೆ? ನಿನ್ ತಮ್ಮ ಆರ್ಯನ್ ಬರೋದು ಬೇಡವಾ? ಅವನಿಗೆ ನೀನೇ ಫೋನ್ ಮಾಡ್ಬಿಟ್ಟು ಹೇಳಿ ಹಬ್ಬಕ್ಕೆ ಬರಕ್ಕೆ. ನಾವು ಫೋನ್ ಮಾಡಿದ್ರೆ ಅವ್ನು ತೆಗಿಯೋದೇ ಇಲ್ಲ. ನಾಳೆ ಅವ್ನು ಪೊಲೀಸ್ ಟ್ರೈನಿಂಗ್ ಮುಗಿಯುತ್ತೆ, ಹಬ್ಬಕ್ಕೆ ಬಾ ಕೋತಿ ಅಂತ ನಾನು ಫೋನ್ ಮಾಡಿ ಹೇಳ್ತೀನಿ. ಈಗ ಇಡ್ಲಾ? ಬಾಯ್ ಬಾಯ್. ಕೋತಿ ಫೋನೇ ಎತ್ತುತ್ತಾ ಇಲ್ಲ. ಎಷ್ಟೇ ಆಗ್ಲಿ ನನ್ನ ತಮ್ಮ ಅಲ್ವಾ, ನನ್ನ ಬುದ್ಧಿನೇ ಇರುತ್ತೆ. ಕೋತಿಗೊಂದು ಮೆಸೇಜ್ ಮಾಡ್ಬಿಡೋಣ. ಕೋತಿ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಪ್ಲೀಸ್ ಮನೆಗೆ ಬಾ. ಕೋತಿಯ ಸ್ವೀಟ್ ಸಿಸ್ಟರ್ ಸಾಕ್ಷಿ. ಆರ್ಯ, ಕೊಮರೆಂಟ್ ಕರೀತಿದ್ದಾರೆ. ಸರ್, ಏನಿದು? ಬಾಕ್ಸಿಂಗ್ ರಿಂಗಲ್ಲಿ ನಾಕ್ಔಟ್ ಮಾಡಿ ಕೆಳಗೆ ಬಿದ್ದ ಮೇಲೂ ರಕ್ತ ಬರೋ ಹಂಗೆ ಹೊಡ್ತಿದ್ಯಾ? ಸಾರಿ. ನೀವು ಆಚೆ ಇರಿ. ಆರ್ಯ, ಐ ವೋಂಟ್ ಟಾಲರೇಟ್ ಸಚ್ ಇನ್ಡಿಸಿಪ್ಲಿನ್. ನಿನ್ನ ಪೊಲೀಸ್ ಟ್ರೈನಿಂಗ್ ಎಲ್ಲ ಮುಗಿದಿದೆ, ಬೇರೆ ಎಲ್ಲ ಟಾಸ್ಕಲ್ಲೂ ಒಳ್ಳೆ ಹೆಸರು ತಗೊಂಡಿದ್ಯಾ, ಬಟ್ ಇದರಲ್ಲಿ ಮಾತ್ರ ಯಾಕೆ ಹೀಗೆ ಮಾಡಿದೆ ನೀನು? ಈ ಟ್ರೈನಿಂಗ್ ಸೆಂಟರ್ ರೂಲ್ ಪ್ರಕಾರ ನಾನು ನಿನ್ನನ್ನು ಪೊಲೀಸ್ ಆಫೀಸರ್ ಆಗೋದಕ್ಕೆ ಡಿಸ್ಕ್ವಾಲಿಫೈ ಮಾಡ್ಬೋದು. ನಿನ್ನ 2 ವರ್ಷದ ಟ್ರೈನಿಂಗ್ ಪೀರಿಯಡ್ ನನ್ನ ಒಂದು ಸಿಗ್ನೇಚರ್ ಫಿನಿಶ್ ಮಾಡಿಬಿಡುತ್ತೆ. ಮಾಡ್ಲಾ? ಸಾರಿ ಸರ್, ನಿಮ್ಮಲ್ಲಿ ಯಾವತ್ತೂ ಹಿಂಗೆ ಮಾಡಲ್ಲ. ನೀನು ಅವನ ಮೇಲೆ ಈಸಿಯಾಗಿ ಗೆಲ್ಬೋದಾಗಿತ್ತು. ನಾಕ್ಔಟ್ ಮಾಡಿ ಕೆಳಗೆ ಬೀಳಿಸಿದ ಮೇಲೆ ಯಾಕೆ ಆ ಥರ ಅಟ್ಯಾಕ್ ಮಾಡಿದೆ ಅವನ ಮೇಲೆ? ವಾಟ್ ಮೇಡ್ ಯು ಸೋ ಆಂಗ್ರಿ ಟುವರ್ಡ್ಸ್ ಹಿಮ್? ನನ್ನ ತಂದೆ ಬಗ್ಗೆ ಚೀಪಾಗಿ ಮಾತಾಡ್ದ ಸರ್, ಅದಕ್ಕೆ. ಏನು ನಿಮ್ಮ ತಂದೆ ಬಗ್ಗೆ ಮಾತಾಡ್ದ ಅವನು? ನನಗಿಬ್ರು ತಂದೆ ಅಂತ ಹೇಳ್ದ ಸರ್. ನಿನ್ನ ತಾಯಿಗೆ 2 ಗಂಡಂದಿರು, ಶಶಾಂಕ್ ಮತ್ತೆ ಸೂರ್ಯ. ಅಂದ್ರೆ ನಿನಗೆ 2 ಅಪ್ಪಂದಿರು. ಅವನು ಸರಿಯಾಗಿ ಹೇಳಿದನಲ್ಲ. ಮತ್ತೆ ನಿನ್ನ ಕೋಪ ಬರ್ತಾ ಇದೆ. ಅವನು ಹೊಡೆದಾಗ ನನಗೂ ಹೊಡಬೇಕು ಅನಿಸ್ತಿದ್ಯಾ? ಸಾರಿ ಸರ್, ನನ್ನ ಫ್ಯಾಮಿಲಿ ಬಗ್ಗೆ ಯಾರಾದರೂ ಮಾತಾಡಿದರೆ ತುಂಬ ಹರ್ಟ್ ಆಗುತ್ತೆ. ಐ ಕ್ಯಾನ್ ಕಂಟ್ರೋಲ್ ಮೈ ಸೆಲ್ಫ್. ಇದೊಂದು ಮಾತು ಸಾಕು.
ನಾನು ನಿನ್ನನ್ನು ಡಿಸ್ಕ್ವಾಲಿಫೈ ಮಾಡೋದಕ್ಕೆ. ಆದರೆ ನಿನ್ನೆಲ್ಲ ಟಾಸ್ಕಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ಯಾ, 2 ಗೋಲ್ಡ್ ಮೆಡಲ್ ತೊಗೊಂಡಿದ್ಯಾ. ನಿನ್ನ ಕೆರಿಯರ್ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ಮನಸ್ಸಿನ ಮೇಲೆ ಹಿಡಿತ ತಂದ್ಕೋ, ನಿನ್ನ ಭವಿಷ್ಯ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಎಸ್ ಸರ್. ಏನೋ ಕೋತಿ, ಈಗ ಪುರ್ಸೊತ್ತಾಯ್ತಾ ನಿನ್ಗೆ? ಹೇಳೆ ಫೀಮೇಲ್ ಡೈನೋಸಾರ್. ಏನು ಮನೇಲಿರೋ ಎಲ್ಲ ಬುಕ್ಸ್ ಓದ್ತಾ ಇದೆಯಾ? ನೀನು ಹೀಗೆ ಎಲ್ಲ ಬುಕ್ಸ್ ಓದ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೋ, ಒಂದು ದೊಡ್ಡ ಕನ್ನಡಕ ಬರುತ್ತೆ ನಿನ್ನ ಮುಂದೆ. ಆ ಕನ್ನಡಕಕ್ಕೂ ನಾನೇ ವೈಪರ್ ಹಾಕ್ಕೊಡ್ತೀನಿ. ಏ ಗೊರಿಲ್ಲ, ನೀನ್ ದಿನ ಸ್ಯಾಂಡ್ ಬ್ಯಾಗ್ಗೆ ಗುದ್ಕೊಂಡಿದ್ರೆ ನಿಂಗೆ ಯಾವ್ದಾದ್ರು ಲೇಡಿ ಬಾಕ್ಸ್ನಲ್ಲೇ ಪಾರ್ಟ್ನರ್ ಆಗಿ ಹುಡುಕ್ತೀನಿ. ಆಗ ದಿನ ಇಬ್ರು ಬಾಕ್ಸಿಂಗ್ ಮಾಡ್ಕೊಂಡಿರ್ಬೋದು. ಹ್ಞೂ, ನಿಂಗೆ ಆದರೂ ಕಂಡಾಕ್ಟ್ರನ್ನೇ ಹುಡುಕ್ಬೇಕು. ನಿನ್ನ ಪುಸ್ತಕ ಓದ್ತಾ ಇರು, ನಿನ್ನ ಕಣ್ಣಿಗೆ ಡ್ರಾಪ್ಸ್ ಆಗ್ತಾ ಇರ್ತಾನೆ. ಮಸ್ತಾಗಿರುತ್ತೆ ನಿನ್ನ ಜೋಡಿ. ನಿನ್ ಮನೆಗೆ ಬಾ, ಮಾಡ್ತೀನಿ ನಿನ್ಗೆ. ನಿನ್ ಹತ್ರ ಜಗಳ ಮಾಡ್ತಾ ಮಾಡ್ತಾ ನಾನು ಕಾಲ್ ಮಾಡಿದ ರೀಸನ್ನೇ ಮರ್ತ್ಬಿಟ್ಟೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ನೀನ್ ಮನೆಗೆ ಬರ್ಬೇಕಂತೆ. ಯಾಕೋ ಹಬ್ಬ ಅಂದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟೆ? ಏನಿಲ್ಲ ಸಾಕ್ಷಿ, ನಿನಗೆ ಗೊತ್ತಲ್ವಾ, ಹಬ್ಬ ಬರ್ಡೇ ಪಾರ್ಟಿ ಅಂದಾಗ ಹಿಂದಿದೆಲ್ಲ ಜ್ಞಾಪಕಕ್ಕೆ ಬರುತ್ತೆ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಹೌದು ಕಣೋ, ಬರ್ತಡೇ ಅಂದ ತಕ್ಷಣ ಸೂರ್ಯ ಡ್ಯಾಡಿ ಆರ್ತಿ ಮಮ್ಮಿ ಜಗಳ ಆಡ್ಕೊಂಡು ದೂರ ಆಗಿದ್ದು ನೆನಪಾಗುತ್ತೆ. ಅದನ್ನೇ ನೆನೆಸ್ಕೊಂಡು ಪದೇ ಪದೇ ಅಳ್ತಾ ಇದ್ದೆ. ಈಗ ತುಂಬ ವರ್ಷ ಆಗಿದೆಯಲ್ಲ, ಅಷ್ಟೊಂದು ಬೇಜಾರು ಮಾಡ್ಕೊಳ್ಳಲ್ಲ. ನಾವು ಚಿಕ್ಕವರಾಗಿದ್ದಾಗ ನೀನಿನ್ನೂ ಹುಟ್ಟೇ ಇರಲಿಲ್ಲ ಅನ್ಸುತ್ತೆ. ಆಗ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆರ್ತಿ ಮಮ್ಮಿ ಆದಿತ್ಯಂಗೆ ಮೊಗ್ಗಿನ ಜಡೆ ಹಾಕಿ ಥೇಟ್ ಹುಡುಗಿ ಥರನೇ ರೆಡಿ ಮಾಡಿದ್ರು. ಎಷ್ಟು ಮಜಾ ಇತ್ತು ಗೊತ್ತಾ? ಆದಿತ್ಯನ ಹೆಸರು ಎತ್ಬೇಡ ಅಂತ ಎಷ್ಟೊತ್ತಿ ಹೇಳಿದ್ದೀನಿ ನಿನಗೆ. ಸಾರಿ. ಇಟ್ಸ್ ಓಕೆ. ನಾಳೆ ಬರ್ತೀಯ ತಾನೆ? 100% ಬರ್ತೀನಿ ಕಡೆ. ಇವತ್ತಿಗೆ ನನ್ನ ಟ್ರೈನಿಂಗ್ ಮುಗೀತು, ನಾಳೆಯಿಂದ 1 ವಾರ ರಜಾ ನನಗೆ. ಆಮೇಲೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ತೀನಿ. ಓ, ಇನ್ಸ್ಪೆಕ್ಟರ್ ಆರ್ಯನ್. ಎಸ್. ಓಕೆ ದೆನ್, ನಾಳೆ ಮನೇಲಿ ಮೀಟ್ ಮಾಡೋಣ. ಓಕೆ, ಬಾಯ್. ಆರ್ತಿ, ಏನೋ ಕೆಲಸ ಮಾಡ್ಕೋತಾ ಇದೆಯಾ? ಕ್ಲಾಸ್ ಟೆಸ್ಟ್ ಇದೆ ಮಕ್ಕಳಿಗೆ, ಅದಕ್ಕೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯಾವಾಗಮ್ಮ ಟೆಸ್ಟು? ನೆಕ್ಸ್ಟ್ ಮಂತ್ 12ಗೆ ಅಪ್ಪ. ಇವತ್ತಿನೂ 14, ಇನ್ನೂ 1 ತಿಂಗಳಿದೆ. ಆದ್ಲೇ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದೆಯಲ್ಲಮ್ಮ. ಇನ್ನೇನು ಮಾಡೋದಪ್ಪ, ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಇದನ್ನು ಮಾಡ್ತಾ ಇದ್ದೀನಿ. ಯಾವಾಗ ನೋಡಿದ್ರು ಏನಾದರೂ ಮಾಡ್ತಾನೇ ಇರ್ತೀಯ. ನಾವು ರಾತ್ರಿ ಮಲ್ಕೊಳಕ್ಕೆ ಹೋಗುವಾಗಲೂ ನಿಮ್ಮ ರೂಮ್ನಲ್ಲಿ ಲೈಟ್ ಉರಿತಾನೇ ಇರುತ್ತೆ. ಬೆಳಗ್ಗೆ ನಾವು ಹೇಳೋಕ್ಕೆ ಮುಂಚೆನೇ ಏನೋ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿರ್ತೀಯ. ಈ ಬೇರೆ ಹೆಂಗಸ್ರ ಥರ ಟಿ ವಿ ನೋಡೋದು, ಪುಸ್ತಕ ಓದೋದು ಅದೆಲ್ಲ ಏನೂ ಮಾಡೋದೇ ಇಲ್ವಲ್ಲಮ್ಮ ನೀನು. ನಿನಗೋಸ್ಕರ ನೀನು ಟೈಮ್ ಇಟ್ಕೊಳ್ಳೋದೇ ಇಲ್ವಲ್ಲ. ನನಗೆ ಯಾಕಪ್ಪ ಬೇಕು ಟೈಮ್? ನಿಮ್ಗಳ ಜೊತೆ ನಾಲ್ಕು ಮಾತಾಡ್ತೀನಿ. ಆದಿ ಬಂದರೆ ಅವನ ಜೊತೆ ಸ್ವಲ್ಪ ಟೈಮ್ ಕಳಿತೀನಿ, ಸಾಕು ನನಗೆ. ಇನ್ನೇನಿದೆ ನಂದು ಅಂತ ನನಗೆ. ಹಾಗಲ್ಲ ಕಣೆ, ನಿನ್ನ ವಯಸ್ಸಿನ ಹೆಂಗಸರು ಮಕ್ಕಳ ಜೊತೆ ಮನೆಯವ್ರ ಜೊತೆ ನಗ್ನಗ್ತಾ ಇರ್ತಾರೆ. ನೀನು ನೋಡಿದರೆ ಮನೆ ಬಿಟ್ಟರೆ ಸ್ಕೂಲು, ಸ್ಕೂಲ್ ಬಿಟ್ಟರೆ ಮನೆ, ಇವೆರಡನ್ನೇ ನೀನು ಸಂಸಾರ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೇ. ಸ್ಕೂಲ್ನಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರಿಂದ ಮನಸ್ಸಿಗೆ ತುಂಬ ಸಂತೋಷ ಸಿಗುತ್ತೆ ಅಮ್ಮ. ಇಷ್ಟು ವರ್ಷ ನನ್ನ ಬದುಕಿನಲ್ಲಿ ಉತ್ಸಾಹ ಉಳ್ಕೊಳ್ಳೋ ಹಾಗೆ ಮಾಡಿದ್ದು ಆ ಮಕ್ಕಳು, ನನ್ನ ಮಗ, ಇವರಿಬ್ರೆ. ನಾಳೆ ವರಮಹಾಲಕ್ಷ್ಮಿ ಕಣೆ,
ಬೇರೆ ಮನೆಗಳಲ್ಲೆಲ್ಲ ಈ ಹಬ್ಬನ ಎಷ್ಟು ಸಂಭ್ರಮದಿಂದ ಆಚರಿಸ್ತಾರೆ ಗೊತ್ತಾ? ಹೆಣ್ಮಕ್ಳು ಅಲಂಕಾರ ಮಾಡ್ಕೋತಾರೆ, ಹೊಸ ಸೀರೆ ಉಟ್ಕೋತಾರೆ. ನೀನು ಇದರಲ್ಲೆಲ್ಲ ಸಂಪೂರ್ಣವಾಗಿ ಆಸಕ್ತಿನ ಕಳ್ಕೊಂಡ್ಬಿಟ್ಟಿದ್ಯಾ. ನೀನು ಉತ್ಸಾಹ ತೋರಿಸದೇ ಇದ್ರೆ ನಮಗೂ ಉತ್ಸಾಹ ಬರಲ್ಲ ಕಣೆ. ಬೇರೆ ಮನೆಗಳಲ್ಲಿ ಹೆಂಗಸರು ಅವ್ರ ಗಂಡಂದಿರು ನೋಡಿ ಅಪ್ರಿಷಿಯೇಟ್ ಮಾಡಲಿ ಅಂತ ಹೊಸ ಬಟ್ಟೆ ಹಾಕೋತಾರೆ, ಅಲಂಕಾರ ಮಾಡ್ಕೋತಾರೆ. ಆದ್ರೆ ನನಗೆ ಆ ರೀತಿ ಯಾರಿದ್ದಾರೆ? 10 ವರ್ಷ ಆಯ್ತು ನಾನು ಸೂರ್ಯ ಅವರು ದೂರ ಆಗಿ. ಕೈಗೂ ಸಾರಿಯ ಎಲ್ಲಿದನೋ, ಅವನಿಗೆ ನನ್ನ ನೆನಪಿದ್ಯೋ ಇಲ್ವೋ? ಅರ್ಪಿತಾ ಪ್ರತಿದಿನ ಆರ್ಯಂಗೆ ನಾನೇ ನಿನ್ ತಾಯಿ ಅಂತ ಹೇಳಿ ನನ್ನ ನೆನಪು ಮರ್ತು ಹೋಗೋ ಹಾಗೆ ಮಾಡಿರ್ತಾಳಲ್ವಮ್ಮ. ನಿನ್ ದುಃಖ ಏನು ಅಂತ ನಮಗೂ ಅರ್ಥ ಆಗುತ್ತೆ ಕಣೆ. ಆರ್ಯ ನಮಗೂ ತುಂಬಾ ನೆನಪಾಗ್ತಾನೆ. ಹಾಗಂತ ನೀನು ಹೀಗೆ ಇದ್ಬಿಟ್ರೆ ಹೇಗೆ ಹೇಳು? ಆ ಕಹಿ ನೆನಪುಗಳು ನಿನ್ನ ಕಾಡ್ತಾನೆ ಇರುತ್ತೆ. ಅದಕ್ಕೆ ಅದನ್ನೆಲ್ಲ ಮರೆತು ಹೊಸ ಸಂತೋಷನ ಹುಡ್ಕೋಬೇಕು ನೀನು. ಪ್ಲೀಸ್ ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡಿ. ನಿಮಗೆ ಹಬ್ಬ ಮಾಡಬೇಕು ಅಂತ ಅನ್ಸಿದ್ರೆ ಮಾಡಿ, ನನ್ನನ್ನು ಇದಕ್ಕೆಲ್ಲ ಎಳಿಬೇಡಿ. ನಾನು ಹೇಳಿಲ್ವ ನಿಮ್ಗೆ, ಅವಳ ಕೆಲಸ ಅವಳು ಮಾಡ್ಕೊಳ್ಳಿ, ನಾವು ಹೋಗೋಣ ಬನ್ನಿ. ಒಂದು ನಿಮಿಷ ಶೋಭಾ. ಅರ್ತಿ, ನಿನ್ನ ನಿರ್ಧಾರನ ನಾನು ಒಪ್ಕೋತೀನಿ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನನಗೆ ಉತ್ತರ ಕೊಡ್ತೀಯಾ? ಈ 20 ವರ್ಷ ಸೂರ್ಯ ನಿನ್ನನ್ನು ದೂರ ಮಾಡ್ದ ಅಂತ ಅವನನ್ನು ನೆನೆಸ್ಕೊಂಡು ನೀನು ಒದ್ದಾಡ್ತಾ ಇದೀಯಾ? ಇದೇ ರೀತಿ ಸೂರ್ಯನು ನಿನ್ನನ್ನು ನೆನೆಸ್ಕೊಂಡು ಒದ್ದಾಡ್ತಾ ಇರ್ತಾನೆ ಅಂತ ನಿನಗನ್ಸುತ್ತಾ? ಗೊತ್ತಿಲ್ಲ. ಸೂರ್ಯ ಖಂಡಿತ ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಒದ್ದಾಡ್ತಾ ಇರೋಲ್ಲ. ಇನ್ನು ಆರ್ಯ, ಅವನಿಗೆ ನಿನ್ನ ನೆನಪಿರುತ್ತೋ ಇಲ್ವೋ? ಇನ್ನು ಸಾಕ್ಷಿ, ಅವಳಿಗೆ ನಿನ್ನ ತಾಯಿ, ಆದರೆ ಅಲ್ಲ. ಇವ್ರುಗಳು ಯಾರು ನಿನ್ನ ಬಗ್ಗೆ ಯೋಚನೆ ಮಾಡದೆ ಅವ್ರವ್ರ ಪಾಡ್ಗವ್ರವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೀನು ಮಾತ್ರ ನಿನ್ನ ಗಂಡ, ನಿನ್ನ ಮಗ, ಸಾಕ್ಷಿ ಅಂತ ಒದ್ದಾಡ್ಕೊಂಡು ನಿನ್ನ ಜೀವನ ಕಳೀತಾ ಇರೋದು ಸರಿನಾ? ಆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಆದಿನ ನಿರ್ಲಕ್ಷ್ಯ ಮಾಡಬೇಡ ಆರ್ತಿ. ಆದಿಗೆ ಯಾವತ್ತೂ ಅನ್ನಿಸ್ಬಾರ್ದಲ್ವಾ ನಮ್ಮಮ್ಮನಿಗೆ ನನಗಿಂತ ಆ ಮಕ್ಕಳೇ ಮುಖ್ಯ ಅಂತ. ಆದಿ ನಿನಗೆ ಬದುಕಾಗಬೇಕು.